ಮದ್ವೆಗೂ ಮೇಕಪ್ಗೂ ಅವಿನಾಭಾವ ಸಂಬಂಧ. ಮದ್ವೆ ಛತ್ರದಲ್ಲೆಲ್ಲ ಓಡಾಡ್ತಾ ಇರೋ ಬ್ಯೂಟಿಫುಲ್ ಬೆಡಗೀಸೋ ಇಲ್ಲ ಸ್ಟೇಜ್ ಮೇಲೆ ನಿಂತಿರೋ ಹುಡುಗಿನೋ ಯಾರಪ್ಪ ಮದ್ವೆ ಹುಡುಗಿ ಅಂತ ಡೌಟ್ ಬರೋ ರೇಂಜ್ಗೆ ಹುಡುಗ ಹುಡುಗಿ ಅಕ್ಕ ತಂಗಿರು ಅಮ್ಮ ಅಜ್ಜಿ ಎಲ್ಲರೂ ಬ್ಯೂಟಿಫುಲ್ ಆಗಿ ರೆಡಿಯಾಗಿ ನಿಂತು ಬಿಟ್ಟಿರ್ತಾರೆ. ನಮ್ಮವ್ರ ಮದ್ವೆಗಳಿಗೆ ತಾನೇ ರೆಡಿ ಆಗೋದು, ಬೇರೆಯವ್ರ ಮದ್ವೆಗೆ ರೆಡಿ ಆಗಾಗತ್ತಾ? ಹುಡುಗರು ಅಡಿಗೆ ಕೆಲಸ ನೋಡ್ಕೊಂಡು ಛತ್ರದ ಕೆಲಸ ನೋಡ್ಕೊಂಡೆಲ್ಲ ಓಡಾಡ್ತಾ ಇರ್ಲಿ, ಹುಡುಗಿರು ಚೆನ್ನಾಗಿ ರೆಡಿಯಾಗಿ ಬಂದವ್ರನ್ನ ಮಾತಾಡಿಸ್ಕೊಂಡು ಛತ್ರದಲ್ಲೆಲ್ಲ ಓಡಾಡ್ತಾ ಇದ್ರೆ ಅದೇ ನೋಡಕ್ ಒಂದ್ ಸಂತೋಷ. ನೋ ಅಫೆನ್ಸ್ ಟು ಬಾಯ್ಸ್, ನೀವು ಸೂಟು ಕುರ್ತಾ ಹಾಕೊಂಡು ಓಡಾಡಿ, ನೀವೆಲ್ಲ ನ್ಯಾಚುರಲ್ ಬ್ಯೂಟೀಸ್. ನಾವು ಹುಡುಗಿರ್ಗೆ ಬೇಕು ಸ್ವಲ್ಪ ಟಚ್ ಅಪ್. ಸಾವಿರಾರು ಗಟ್ಲೆ ಕೊಟ್ಟು ಸೀರೆ ತಗೊಂಡು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸಾವಿರ ಕೊಟ್ಟು ಬ್ಲೌಸ್ ಹೊಲ್ಸ್ಕೊಂಡು ಲಕ್ಷಾಂತರ ರೂಪಾಯಿ ಒಡವೆ ತಗೊಂಡು ಎಲ್ಲ ರೆಡಿ ಆದ್ರೂ ನೀಟಾಗಿ ಮೇಕಪ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಆ ಲುಕ್ ಕಂಪ್ಲೀಟ್ ಆಗದೇ ಇಲ್ಲ. ನನ್ಗೆ ನನ್ ಮೇಕಪ್ ನಾನೇ ಮಾಡ್ಕೊಳಕ್ ಇಷ್ಟ, ಆದ್ರೆ ಈ ತರ ಅಕೇಶನ್ಸ್ ಅಲ್ಲಿ ಪ್ರೊಫೆಷನಲ್ಸ್ ಮೇಕಪ್ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಈ ಹಿಂದೆ ಕೆಲವು ಕಡೆ ಮೇಕಪ್ ಮಾಡಿಸ್ಕೊಂಡು ಒಂಥರ ಪರ್ಸೆಪ್ಷನ್ ಬೆಳೆದ್ಬಿಟ್ಟಿತ್ತು. ಐದರ್ ಅವರು ನಾನು ಯಾರು ಅಂತ ನಂಗೆ ಗೊತ್ತಾಗ್ಬಾರ್ದು ಆ ತರ ಮಾಡ್ಬಿಟ್ಟಿರ್ತಾರೆ, ಇಲ್ಲ ಅಂದ್ರೆ ತುಂಬಾ ಬೂದಿ ತರ ಆಗ್ಬಿಟ್ಟು ನನಗೆ ಭಯ ಆಗ್ಬಿಡ್ಬೇಕು ಆ ತರ ಮಾಡ್ಬಿಡ್ತಾರೆ. ಆದ್ರೆ ಈ ಪರ್ಸೆಪ್ಷನ್ ಚೇಂಜ್ ಮಾಡಿದ್ದು ಮೇಕ್ ಓವರ್ ಬೈ ಮಾಲಾ ಅವರು. ಮಾಲಾ ಅವ್ರ ಜೊತೆ ಮೇಕಪ್ ಮಾಡಿಸ್ಕೊಂಡ್ಮೇಲೆ ಇದ್ ನಾನೇ ಅಂತ ಕನ್ಫರ್ಮ್ ಆಯ್ತು. ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀನಿ ಅಂತ ಒಳೊಳಗೆ ಖುಷಿನೂ ಆಯ್ತು. ಬೆಂಗಳೂರಿಂದ ಮೈಸೂರ್ವರೆಗೂ ಬಂದು ನನ್ನ ಉನ್ನತಿನ ಕ್ಯೂಟ್ ಆಗಿ ಮಾಡಿದ್ದಕ್ಕೆ ಮಾಲಾ ಅವ್ರಿಗೆ ಥ್ಯಾಂಕ್ ಯು. ಹಾಗೇನೆ ಬೆಳಗ್ಗೆ 4 ಗಂಟೆಗೆ ಎದ್ದು ನಮ್ಮನ್ನ ಮುಹೂರ್ತಕ್ಕೂ ರೆಡಿ ಮಾಡಿಕೊಟ್ರು. ಅವ್ರ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್. ಆದ್ರೆ ಮದ್ವೆ ಮನೆಗಳಲ್ಲಂತೂ ಬಾರಿ ಅರ್ಜೆಂಟ್ ಮಾಡ್ತಾರಪ್ಪ. ಅಷ್ಟೊಂದೆಲ್ಲ ಚೆನ್ನಾಗಿ ರೆಡಿ ಆಗಿದ್ದೀನಿ, ಒಂದೆರಡು ಫೋಟೋ ತೆಗೆಸ್ಕೊಂಡ್ಬಿಡೋಣ, ಆಮೇಲೆಲ್ಲ ಸ್ವೆಟ್ ಆಗಿ ಚೆನ್ನಾಗಿ ಫೋಟೋಸ್ ಬರಲ್ಲ ಅಂತ ಅಂದ್ರೂನುವೆ ಅಯ್ಯೋ ಶಾಸ್ತ್ರಗಳಿಗೆ ಲೇಟ್ ಆಗೋಗುತ್ತೆ ಅಂತ ಓಡಿಸ್ತಾ ಇರ್ತಾರೆ. ಅದಕ್ಕೇನೆ ಲೇಟ್ ಈವ್ನಿಂಗ್ ನಡೆಯೋ ರಿಸೆಪ್ಷನ್ ಮೇಕಪ್ ಲುಕ್ ನ ಮೊದ್ಲೇ ಮಾಡಿಸ್ಕೊಂಡ್ಬಿಟ್ಟಿದ್ದೆ ಹುಡುಗನ್ ಕರ್ಕೊಂಡ್ಬರೋ ಶಾಸ್ತ್ರದ ಸೀರೆಗೆ. ಹೇಗಿದೆ ನನ್ನ ಎಲ್ಲಾ ಲುಕ್ಸು? ತುಂಬಾ ಚೆನ್ನಾಗಿದೆ.